ಸಿದ್ದರಾಮಯ್ಯ ಅವರನ್ನು ಮನೆಗೆ ಕಳುಹಿಸಿದರು, ತಪ್ಪು ಮಾಡದೆ ಮನೆಗೆ ಹೋದರು ಎಂದು ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಜನರಿಗೆ ಊಟವಿಲ್ಲ, ಆದರೆ ಇವರು ಕಾಕ್ರೋಚ್ ಪಕ್ಷದವರಿಗೆ ಪಿಜ್ಜಾ ಬರ್ಗರ್ ಕೊಡ್ತಿದ್ದಾರೆ. ಕಾಕ್ರೋಚ್ ಪ್ರೊಟೆಸ್ಟ್ಗೆ ಕರ್ನಾಟಕದ ಫಂಡಿಂಗ್ ಇದೆ. ಆಗಸ್ಟ್ ಆದ ಮೇಲೆ ಬರದ ಬಗ್ಗೆ ಘೋಷಣೆ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. RSS ಬಗ್ಗೆ ಮಾತನಾಡಲು ನಮ್ಮ ಹೋಮ್ ಮಿನಿಸ್ಟರ್ಗೆ ಟೈಮ್ ಇದೆ. ಬರದ ಬಗ್ಗೆ ಮಾತನಾಡಲು, ಬರ ವೀಕ್ಷಣೆ ಮಾಡಲು ಸಮಯವಿಲ್ಲ ಎಂದು ವ್ಯಂಗ್ಯವಾಡಿದರು. ಬಳ್ಳಾರಿ, ನಾಳೆ ವಿಜಯನಗರ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀರಿ. ಇಡೀ ನಾನು ಓಡಾಡಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರು ಕಂಗಾಲಾಗಿದ್ದಾರೆ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಹೊಲದಲ್ಲಿ ಹಾಕಿರುವಂಥ ಬೆಳೆ ಇಷ್ಟೊತ್ತಿಗೆ ಬೆಳೆ ಬಂದು ಕಟಾವು ಸ್ಟೇಜಿಗೆ ಬರ್ಬೋದಾಯಿತು. ಹೂ ಬಿಟ್ಟು ಹಣ್ಣು ಬಿಡಬೇಕಾಯ್ತು. ಎಲ್ಲ ಕಡೆನೂ ತೊಗರಿ ಇರ್ಬೋದು, ಜೋಳ ಇರ್ಬೋದು, ಇವೆಲ್ಲನೂ ಕೂಡ ಎಲ್ಲೂ ಒಂದು ಸಣ್ಣ ಮೊಳಕೆನೂ ಕೂಡ ಬಂದಿಲ್ಲ ಇವತ್ತು. ಅಂದರೆ ಎಲ್ಲ ಬೆಳೆನೂ ನಾಶ ಆಗೋಗ್ಬಿಟ್ಟಿದೆ. ಈಗ ರೈತರು ಹೇಳ್ದಂಗೆ ಇದು ಆಕೆ 50 ದಿನ ಆಗಿದೆ. 50 ದಿನಕ್ಕೆ ಆ್ಯಕ್ಚುಲಿ ಫಸಲ್ ಬರಬೇಕಾಯಿತು. 90 ದಿನದ ಬೆಳೆ ಇದು. ಏನೂ ಇಲ್ಲ ಇಲ್ಲಿ. ಅಂದರೆ ರೈತರು ಹೊಲದ ಕಡೆ ಬರೋದೇ ಬಿಟ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಸರ್ಕಾರ ಬರ ಘೋಷಣೆ ಮಾಡಲಿಲ್ಲ ಅಂದರೆ ಇನ್ಶೂರೆನ್ಸ್ ಹಣನೂ ಬರಲ್ಲ. ನೀವು ಬರ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಬರ್ತದೆ, ಅದು ಬರಲ್ಲ. ಮತ್ತು ಪರಿಹಾರ ಕೊಡಬೇಕಾಗಿತ್ತಲ್ಲ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ಬರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟ್ಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಮತ್ತು ಇವರು ಶಾಸಕರು 3 ವರ್ಷ ಆಯ್ತು ಸರ್, ಬಂದೇ ಇಲ್ಲ. ತಲೆನೂ ಹಾಕಿಲ್ಲ. 3 ವರ್ಷ ಆಯ್ತು ಸರ್, ಅಪೋರ್ಟ್ 3 ನೋಡಿಲ್ಲ. 3 ವರ್ಷ ಆದರೂ ಕೂಡ ಈ ಕಡೆ ತಲೆ ಹಾಕಿಲ್ಲ. ಆ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ, ಅಲ್ಲ ಇರಪ್ಪ ಮಾತಾಡ್ಬೇಕು, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಗೋವುಗಳಿದೆ ಅವೆಲ್ಲ ಕಷಾಯಖಾನೆಗೆ ಮಾರಾಟ ಆಗಬೇಕು. ಈಗಾಗಲೇ ನೀವು ನೋಡಿದ್ದೀರ ಎಲ್ಲ ತಾಂಡಾಗಳಲ್ಲಿ ಎಲ್ಲ ಕಡೆನೂ ಕೂಡ ಗುಳೆ ಹೋಗ್ತಾ ಇದೆ. ಗೋವಾ ಕಡೆ, ಮಹಾರಾಷ್ಟ್ರದ ಕಡೆ ಗುಳೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಮಂತ್ರಿಗಳೆಲ್ಲ RSS ಬಗ್ಗೆ ಮಾತಾಡ್ತಾರೆ. ಹೋಮ್ ಮಿನಿಸ್ಟ್ರು ಇದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬರ್ತೈತೆ. ಇದನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತೈತೆ. ಇಲ್ಲಿ ಗುಳೆ ಹೋಗಿರೋರ ಬಗ್ಗೆ ಯಾಕೆ ಮಾತಾಡಲ್ಲ? ಎಷ್ಟು ಜನ ಗುಳೆ ಹೋಗಿದ್ದಾರೆ? ಅವ್ರಿಗೆ ಈ ಜಿ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಯಿಂದ ಉದ್ಯೋಗ ಖಾತ್ರಿ ಕೊಡ್ಬೋದಾಯಿತು, ಉದ್ಯೋಗ ಕೊಡ್ಬೋದಾಯಿತು, 90 ದಿನ ಉದ್ಯೋಗ ಕೊಡ್ಬೋದು ಅವ್ರಿಗೆ. ಅದನ್ನು ಜಾರಿಗೆ ತತ್ತಾ ಇಲ್ಲ ಈ ಮನೆಯಾಳ ಕಾಂಗ್ರೆಸ್ ಅವರು. ಇವರು ಒಂದು ಯಾವುದಾದ್ರೂ ಯೋಜನೆ ಮಾಡಿ ಉದ್ಯೋಗ ಕೊಡುವಂಥ ಕೆಲಸನೂ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರುವಂಥ ಯೋಜನೆನೂ ತತ್ತಾ ಇಲ್ಲ. ಈಗ ಕುಡಿಯೋ ನೀರಿನ ದೊಡ್ಡ ಹಾಹಾಕಾರ ಬಂದಿದೆ. ಟ್ಯಾಂಕರ್ಗಳು ಇನ್ನು ಟ್ಯಾಂಕರ್ ಮಾಫಿಯಾ ಶುರುವಾಗ್ತೈತೆ. ಹಣ ಲೂಟಿ ಹೊಡೆಯುವಂಥದ್ದು ಶುರುವಾಗ್ತೈತೆ. ಅಧಿಕಾರಿಗಳು ಈಗಲೇ ಎಲ್ಲ ತಾಲೂಕುಗಳಿಗೂ ಹಣ ಬಿಡುಗಡೆ ಮಾಡಬೇಕಾಯಿತು. ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಅವ್ರಿಗೆಲ್ಲ ಒಂದು 50 ಕೋಟಿ ಹಣ ಕೊಟ್ಟು ಕೆಲಸ ಶುರು ಮಾಡಿದರೆ ಅಟ್ಲೀಸ್ಟ್ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೊಂದು ತಿಂಗಳಾಗುತ್ತೆ. ಇವರು ಸ್ಯಾಂಕ್ಷನ್ ಆಗಿ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೂ 1-2 ತಿಂಗಳಾಗೋತತೆ. ಈಗಲೇ ತಯಾರಿನೇ ಇಲ್ಲ. DK ಶಿವಕುಮಾರ್ ನೋಡಿದ್ರೆ ದಿನನಿತ್ಯ ಡೆಲ್ಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ನಾವು ಈ ಜಿರಳೆ ಇಲ್ಲಿ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದುಬಿಟ್ಟಿದೆ. ಈಗ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದು ಬೆಳೆನೆಲ್ಲ ಹಾಳು ಮಾಡ್ತಾ ಇದೆ. ಕುಂಟು ಮಿಡತೆಗಳು, ಜಿರಳೆಗಳು ಎಲ್ಲ ಬಂದು ಎಲ್ಲ ಅವ್ರದ್ದೇ ರಾಜ್ಯಭಾರ ಆಗೋಗ್ಬಿಟ್ಟಿದೆ. ಇಲ್ಲಿ DK ಶಿವಕುಮಾರ್ ನೋಡಿದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಆ ಜಿರಳೆಗಳ ಜೊತೆ ಕೂತ್ಕೊಂಡು ಕಳೀತಾ ಇದ್ದಾರೆ. ಮತ್ತು ಈ ರಾಜ್ಯನ ನೋಡೋರು ಯಾರು? ಸಿದ್ದರಾಮಯ್ಯನ ಮನೆಗೆ ಓಡಿಸ್ಬಿಟ್ರಿ. ಏನು ತಪ್ಪು ಮಾಡಿದೆ ಸಿದ್ದರಾಮಯ್ಯ ಮನೆಗೆ ಹೋದ ಅಂತ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವರು ಈಗ ಹೊಸದಾಗಿ ಸರ್ಕಾರ ಬಂದು 2 ತಿಂಗಳಾಗ್ತಾ ಬರ್ತಾ ಇದೆ. ಏನು ಸಾಧನೆ? ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.